ಪ್ರಾಪರ್ಟೀಸ್ ಅಟ್ಯಾಚ್ ಮಾಡಿದಾರಲ್ಲ ಈಗ ಇಡಿಯವರು ಮಿಸ್ಲೀಡಿಂಗ್ ಆಗಿ ಟ್ವೀಟ್ ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೂಡ ಹಗರಣದಲ್ಲಿ ಅವ್ರು ತನಿಖೆ ಮಾಡಿರೋದು ಬೇರೆ ಹಗರಣ, ಮೂಡದಲ್ಲಿ ಬೇರೆಯವ್ರು ಮಾಡಿರೋ ಹಗರಣಗಳ ಬಗ್ಗೆ ತನಿಖೆ ಮಾಡಿದ್ದಾರೆ. ಏನು ನಮಗೆ 4 ಸೈಟ್ ನಾವು ಲೀಗಲ್ ಆಗಿ ತೆಗೆದುಕೊಂಡಿದ್ದೀವಿ, ಆ ತನಿಖೆಗೆ ಸಂಬಂಧಪಟ್ಟಿದ್ದಲ್ಲ ಈ ಪ್ರಾಪರ್ಟೀಸ್ಗಳು. ಎಲ್ಲ ಪ್ರಾಪರ್ಟೀಸ್ಗಳು ಬೇರೆಯವರು ಮೂಡಾದಲ್ಲಿ ಇಲ್ಲೀಗಲ್ ಆಗಿ ತೆಗೆದುಕೊಂಡಂತಹ ಸೈಟ್ಗಳ ಬಗ್ಗೆ ಹಗರಣ ಏನಾಗಿತ್ತು ಅದನ್ನ ತನಿಖೆ ಮಾಡಿ ಅಂಥವ್ರ ಪ್ರಾಪರ್ಟಿನ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಪ್ರಾಪರ್ಟಿ ಆಗಲಿ ತಂದೆಯವ್ರ ಪ್ರಾಪರ್ಟಿ ಆಗಲಿ ಯಾವುದು ಕೂಡ ಅಟ್ಯಾಚ್ ಮಾಡಿಲ್ಲ. ಸಂಪೂರ್ಣವಾಗಿ ನಮ್ಮ ಕೇಸ್ಗಿಂತ ಡಿಫರೆಂಟ್ ಆಗಿರುವಂತಹ ಕೇಸ್ಗಳಲ್ಲಿ ಈ ಪ್ರಾಪರ್ಟಿಗಳನ್ನ ಅಟ್ಯಾಚ್ ಮಾಡಿದ್ರು. ಆದರೂ ಕೂಡ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಕೆಲವು ಮಾಧ್ಯಮಗಳು ಕೂಡ ಅದನ್ನ ತಿರ್ಚಿ ಅದೇ ರೀತಿ ಹಾಕಿದ್ದಾರೆ. ಬಟ್ ಅದು ಬೇಕು ಅಂತಲೇ ಮಿಸ್ಚೀಫ್ ಮಾಡಬೇಕು ಅಂತಲೇ ಮಾಡಿದ್ದಾರೆ. ಅದನ್ನೇ ಹೇಳ್ತಾ ಇರೋದು, ಇಂಟೆನ್ಷನಲ್ ಆಗಿ ಇಡಿ ಅವ್ರ ಕೈಲಿ ಮಿಸ್ಚೀಫ್ ಮಾಡಿಸಿದ್ದಾರೆ. ತಪ್ಪು ಸಂದೇಶ ಹೋಗ್ಲಿ, ಸಿದ್ದರಾಮಯ್ಯ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಾಪರ್ಟಿಗಳಿದೆ ಅಂತ ಹೇಳಿ ತಪ್ಪು ಸಂದೇಶ ಹೋಗ್ಲಿ ಅಂತ ಹೇಳಿ ಇಂಟೆನ್ಷನಲ್ ಆಗಿ ಅವರು ಆ ರೀತಿ ಟ್ವೀಟ್ ಮಾಡಿಸಿದ್ದಾರೆ. ಟ್ಯಾಗ್ ಮಾಡೋ ಅಗತ್ಯ ಇರಲಿಲ್ಲ. ಸೊ ಬಟ್ ಇದೆಲ್ಲ ರಾಜಕೀಯ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಇರಬಹುದು, ಹೌದು 27ನೇ ತಾರೀಕು ಮತ್ತೆ ತೀರ್ಪಿದೆ. ಸಿಬಿಐ ಕೊಡ್ಬೇಕಾ ಬೇಡವಾ ಈ ಮೊಕದ್ದಮೆನೆ ಅಂತ ಹೇಳಿ ಕೋರ್ಟ್ ತೆಗೆದುಕೊಳ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಬಹುಶಃ ತಪ್ಪು ಮಿಸ್ಲೀಡ್ ಮಾಡಬೇಕು ಕೋರ್ಟ್ನ ಅಂತ ಹೇಳಿ, ತಪ್ಪು ಪರ್ಸೆಪ್ಷನ್ ಬರಲಿ ಅಂತ ಹೇಳಿ ಮಾಡಿರ್ಬೋದು. ಸೊ ಇದ್ರೊಳಗೆ ರಾಜಕೀಯ ದುರುದ್ದೇಶ ಇದೆ ಅಂತ ನನ್ಗೆ ಅನ್ಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡ್ತಾ ಇದೆ. ಈಗ ಮೂಡದ್ದು